ಮುಕ್ತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ನಾನು ಹೊರಗಡೆ ಹೋಗಿ ಬಂದೆ, ಸಂತೆಗೆ ಹೋಗಿ ಬಂದೆ. ಸ್ವಲ್ಪ ಸಾಮಾನೆಲ್ಲ ತರಲಿಕ್ಕಿತ್ತು, ಹಾಗೆ ಅದನ್ನೆಲ್ಲ ಇಟ್ಕೊಂಡು ಬಂದೆ. ಹಾಗೆ ಇವಾಗ ಬಂದ ಮೇಲೆ ನಾನಿವಾಗ ಅಡುಗೆ ಮಾಡ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅನ್ನ ಬೇಯ್ತಾ ಇದೆ. ಇವತ್ತು ನಾನು ಸಂತೆಗೆ ಹೋಗಿ ಜಾಸ್ತಿ ಸಾಮಾನು ಏನು ತರಲಿಲ್ಲ. ಸ್ವಲ್ಪ ನೀರುಳ್ಳಿ ತಂದೆ, ಹಾಗೆ ಸ್ವಲ್ಪ ಕ್ಯಾರೆಟ್, ಹೆಸರು, ಚಾವುಡಿ ಅದನ್ನೆಲ್ಲ ತಂದೆ. ಪ್ರತಿಯೊಂದಕ್ಕೂ ಇವಾಗ ರೇಟ್ ಜಾಸ್ತಿ ಆಗಿದೆ, ಹಾಗೆ ಸ್ವಲ್ಪ ಸ್ವಲ್ಪ ಸಾಮಾನನ್ನು ಇಟ್ಕೊಂಡು ಬಂದೆ. ಎಲ್ಲ ನಾನು ಸೆಟ್ ಮಾಡಿ ಇಡ್ತೇನೆ. ನೀರುಳ್ಳಿಯನ್ನೆಲ್ಲ ನಾನು ಸ್ಟ್ಯಾಂಡಲ್ಲಿ ಹಾಕ್ತೇನೆ. ಹಾಗೆಯೇ ಇವತ್ತು ಮೀನು ಸಾರು ಮಾಡ್ತಾ ಇದ್ದೇನೆ. ಬಂಗುಡೆ ಮೀನನ್ನ ಸಾರು ಮಾಡೋದು. ಮನೆಗೆ ಅಕ್ಕ ಹಾಗೂ ಬಾವು ಬಂದಿದ್ದಾರೆ, ಹಾಗೆ ಇವತ್ತು ಮೀನನ್ನ ಸಾರು ಮಾಡ್ತೇನೆ. ಮತ್ತು ಹೀರೆಕಾಯಿ ಪಲ್ಯ ಮಾಡ್ತೇನೆ. ಮತ್ತು ಗಮ್ಮತ್ತೇನು ಮಾಡೋದಿಲ್ಲ. ನಿನ್ನೆ ರಾತ್ರಿ ಫಂಕ್ಷನ್ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದರು ಅವರು ಇವತ್ತು ಬೆಳಿಗ್ಗೆ. ನಾವು ನಿನ್ನೆ ರಾತ್ರಿಯೇ ಬಂದಿದ್ದೆ. ಇವಾಗ ಮೀನು ಸಾರು ಮಾಡಲಿಕ್ಕೆ ಮಸಾಲವನ್ನು ಗ್ರೈಂಡ್ ಮಾಡಿ ಇವಾಗ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಅದು ಕುದೀತಾ ಇದ್ದ ಹಾಗೆ ನಾನಿಲ್ಲಿ ಪಲ್ಯ ಮಾಡಲಿಕ್ಕೆ ಹೀರೆಕಾಯಿಯನ್ನು ಕಟ್ ಮಾಡಿ ರೆಡಿ ಮಾಡ್ತೇನೆ. ಇವಾಗ ಅನ್ನ ಕೂಡ ಬೆಂದಿತ್ತು, ಹಾಗೆ ನಾನೀಗ ಇದನ್ನು ಬಸಿತೇನೆ. ಮಧ್ಯಾಹ್ನದ ಮೀನು ಸಾರು ಆಯಿತು, ಅದೇ ರೀತಿ ಅನ್ನ ಕೂಡ ಆಯಿತು. ಇನ್ನು ಪಲ್ಯ ಒಂದು ಆಗ್ತಾ ಇದೆ, ಬೇಯ್ತಾ ಇದೆ. ಹಾಗೆ ಇವಾಗ ಬೆಂಕಿ ಕೂಡ ಚೆನ್ನಾಗಿ ಉರಿತಾ ಇದೆ. ಹಾಗೆ ನೆಲಕಡಲೆ ಇದೆ, ಅದನ್ನು ಇವಾಗ ಫ್ರೈ ಮಾಡ್ತೇನೆ. ಇಲ್ಲದ್ರೆ ಬೇಗನೆ ಅದು ಹಾಳಾಗ್ತದೆ. ಇನ್ನು ಕೂಡ ಸ್ವಲ್ಪ ಇದೆ, ಅದನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿ ನಾವು ತಿನ್ನೋದು. ಹಾಗೆ ಇವತ್ತು ಕೂಡ ಸ್ವಲ್ಪ ಫ್ರೈ ಮಾಡ್ತೇನೆ. ಜಾಸ್ತಿ ಬೆಂಕಿ ಮಾಡಿದರೆ ಅದು ಹೊರಗಡೆಯಿಂದ ಕಪ್ಪಗಾಗ್ತದೆ, ಅದರ ಒಳಗಡೆ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಅದಕ್ಕಾಗಿ ಕಡಿಮೆ. ನಮ್ಮ ಕರು ಹುಲ್ಲು ತಿನ್ನೋದು. ಬೆಳಗ್ಗೆ ಹೊತ್ತು ಹಾಲು ತಿಂದಾದ್ಮೇಲೆ ಸ್ವಲ್ಪ ಓಡ್ತದೆ ಅಂಗಳದಲ್ಲಿ. ಓಡಿ ಬಿದ್ದು ಎದ್ದು ಎಲ್ಲ ಕೆಲಸ ಮಾಡಿ ಬರ್ತದೆ, ಮತ್ತೆ ಒಳಗಡೆ ಕಟ್ಟೋದು. ಸ್ವಲ್ಪ ಬಿಸಿಲು ತಾಗ್ಲಿ ಅಂತೇಳಿ ಬೆಳಗ್ಗಿನ ಟೈಮಲ್ಲಿ ಹೊರಗಡೆ ಕಟ್ಟೋದು. ಇವಾಗ ನೋಡಿ ಹುಲ್ಲು ತಿನ್ನೋದು ಭಾರಿ ಕಷ್ಟ ಆಗ್ತಾ ಉಂಟು ತಿನ್ನಲಿಕ್ಕೆ. ಹೊರಗಡೆ ಕಟ್ಟಿದ ಕೂಡಲೇ ಮಣ್ಣು ತಿನ್ನೋದು. ಕೆಲವರು ಕೇಳ್ತಿದ್ರು, ನಿಮ್ಮ ಕರುವಿಗೆ ಏನು ಹೆಸರು ಇಟ್ಟಿರಿ ಅಂತೇಳಿ. ನಾನು ಹೇಳಿದ್ದೆ, ನಿಮಗೆ ಏನಾದರೂ ಹೆಸರಿದ್ರೆ ಹೇಳಿ ಅಂತೇಳಿ. ಕೆಲವೆಲ್ಲ ಹೆಸರನ್ನು ಹೇಳಿದ್ದೀರಿ ನೀವು, ಖುಷಿಯಾಯಿತು ಹೆಸರು ಕೇಳಿ. ಆದರೆ ನಮ್ಮ ದೊಡ್ಡ ಕರುವಿನ ಹೆಸರು ಚಿಂಟು, ಹಾಗಾಗಿ ಮನ್ವಿತಳಿಗೆ ಸಣ್ಣ ಕರುವಿಗೆ ಮಿಂಟು ಇಡಬೇಕು ಅಂತ ಹೇಳ್ತಿದ್ಲು. ಹಾಗಾಗಿ ನಮ್ಮ ಸಣ್ಣ ಕರುವಿಗೆ ಮಿಂಟು ಅಂತ ಹೆಸರಿಟ್ಟಿದ್ದೇವೆ. ಮರದಲ್ಲಿ ದಾರೆಪ್ಪುಳಿ ಆಗಿದೆ, ಅಲ್ಲಿ ಕೂಡ ಇದೆ ನೋಡಿ. ಗಿಳಿ ಬಂದು ತಿಂತದೆ, ಆದರೆ ಇವತ್ತು ಬರಲಿಲ್ಲ ಕಾಣಬೇಕು. ಇಲ್ಲದ್ರೆ ಬುಡದಲ್ಲಿ ತುಂಬ ಬಿದ್ದಿರ್ತದೆ. ನೋಡಿ ಇಲ್ಲೆಲ್ಲ ಹಣ್ಣದ್ದು ಕೆಲವೆಲ್ಲ ಗಿಳಿ ತಿಂದು ಬಿದ್ದಿದೆ. ಜಾನ್ ಕೇಳ್ತಾ ಇದ್ದಾರೆ ಯಾರು ನಾಮಕರಣ ಮಾಡಿದ್ದು ಅಂತೇಳಿ. ನಾಮಕರಣ ಯಾರು ಮಾಡಲಿಲ್ಲ, ಅದು ಚಿಂಟುವಿಗೆ ಮಿಂಟು ಒಳ್ಳೆ ಸೂಟ್ ಆಗ್ತದೆ, ಹಾಗೆ ಚಿಂಟು ಮಿಂಟು ಅಂತ ಹೇಳೋದು ನಾವು. ಮಿಂಟು ಮಿಂಟು. ಇಲ್ಲಿ ಇವಾಗ ನೋಡಿ ಹೀರೆಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಕಾಯಿ ತುರಿಯನ್ನು ಹಾಕ್ತೇನೆ. ಇವಾಗ ಈ ಕಾಯಿ ತುರಿ ಸ್ವಲ್ಪ ಬೇಯಬೇಕು. ಅಂದರೆ ಕಾಯಿ ತುರಿ ಹಾಕಿದ ಮೇಲೆ ಸ್ವಲ್ಪ ಅದಕ್ಕೆ ಕುದಿ ಬರಬೇಕು. ಆಮೇಲೆ ಅದಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ. ಬೆಳಿಗ್ಗೆ ಅಕ್ಕ ಮತ್ತು ಬಾವ ಬಂದಿದ್ದರು. ಇವಾಗ ಈವ್ನಿಂಗ್ ಇದ್ದು ಟೀ ಆಗಿ ಅವರು ಅವರ ಮನೆಗೆ ಹೋದರು. ಇವತ್ತಿನ ಈ ವಿಡಿಯೋದ ಜೊತೆಗೆ ನಿನ್ನೆ ಹಾಗೂ ಮೊನ್ನೆ ನಡೆದ ಮದುವೆ ಹಾಗೂ ರೋಸ್ ಫಂಕ್ಷನ್ನ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡ್ತೇನೆ.
बड़ा संतोष आता डांस मार मारे गालेंगे लाइरे जको ಈ ಗಾಲೆ ಕಾಸ್ಟ್ಯೂಮ್ ಅಂತ ಈ ಮಾಡೆಲ್ ಸೂಪರ್ ಮ್ಯಾನ್ ಇವನನ್ನೇ ನಾ ये ದಿಸಾಕ ಕಾಮದಲೆ ರಾತಿಗಾಕ ಸತ್ರಿದ ರೋಸಲೆ ನಾವು ಕುತ್ತು ಪುರ್ಸೋದೆ ಕಾಸ್ಟ್ಯೂಮ್ ಪುರ್ಸೋತೆ ये सदा कास्ट्यूम का ओइर बंची तोड़ कुसुगी जाता ना कुसुगी जाता तसे ओ कास्टिनेशन ನೀವು ಕಾರಣಿ ಅಸ ಕೊರ್ಚ ರೋಸಾ ದಿಸಾ ಓ ಕನಿಯಂತ ಕೊಡಲು ಪೋರು ತುಟೋನ ಈಗ अय्यो भारी भंग झाले ने कसे आमचे संतलो सी आईला तो कसे आईला ते आता तो संतलो अले पुढचे क्रिसमस मुग्धोनु पूरा दोघा नत्र ಅಲ್ಲಿ ತಂಚೆ ಗ್ರೋಸಲಿ ಕಾಸರ್ ಮುಗ್ಧೋ ನಾವು ಪಾಟಿ येताना तुझं नातू आपले सांगतो अगं दिसा नाही शिने रे तू काही ते राहुलाई तुझं मग असं टाकतो ना तू ओटलाडे होते तो लासून दे आता अले ಓ ತಿಶಿಂದ ನಿಶಿನವಸು ಕಾಜರ್ ರಾಂಗ್ ವಾಟೆ ಏರ್ಪೋರ್ಟ್ ಅಲ್ಲಿ ಮೆಲ್ಲ ಮಗಿ ಮಾತ್ರ ಪಾಸ್ ಹೋಗ್ತಾತಿ ನಾನು ಆಪೇಲೆ ಅಪ್ಪ ಆಹುಜೋ ಸಸ ಏಜೆ ಓಜೆ ಸತ ಚೋಟ ಡ್ಯಾನ್ಸ್ करजे तू अजे हट काजर वंसु चेको गई ते मुझे ना वर्षा हट करता मैं काले कच्चे मोगासने ना चाले आईलो तसे आता सर्वच मुग्धोनु आका नतलाचे फेस्ट नवे वर्षाचे फेस्टाचे शुभाशय पटवून जे जीवातून नंदन जाऊन दे म्हणून कोणी सुकता इंग्लिशला नांदेले समजत आले तसे काय म्हणे जीवित नंदन जाऊन बरोबर गोजा नेक्स्ट टाइम येताना आणि की आशीर्वाद ते मका होतो ना देव बरे सांता क्लॉसान आशीर्वाद दिले नवऱ्याक वरतो संतोष आता आम्ही माठ
ಹಾಗೆ ಇವತ್ತಿನ ಈ ಒಂದು ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.